ಅಮ್ಮ ನಾನು ಆಮೇಲೆ ಮಾತಾಡ್ತೀನಿ. ಆನಂದ್ ಹಾಸ್ಪಿಟ್ಲ್ಗೆ ಹೋಗಿದ್ದಾನೆ. ಹಾಸ್ಪಿಟ್ಲಿಗೆ ಹೋದ್ನಾ? ಒಬ್ನೇ? ಇಲ್ಲ, ಭೂಮಿಕಾನು ಜೊತೆಲಿ ಹೋಗಿದ್ದಾಳೆ. ಭೂಮಿಕಾನಾ? ಅವ್ರು ಯಾಕೆ ಅವನ ಜೊತೆ ಹೋದ್ರು? ನೀನ್ ಹೋಗೋದಲ್ವಾ? ಅದು ಗೌತಮ್, ಭೂಮಿಕಾ ಒಬ್ಳೆ ಆಗ್ಬಿಡ್ತಾಳಲ್ವಾ, ಅದಕ್ಕೆ ಕಳ್ಸ್ಕೊಟ್ಟೆ. ಅದೇ ಸ್ಟಾಫ್ ಎಲ್ಲ ಇಲ್ಲೇ ಇರ್ತಾರಲ್ವಾ, ಅವ್ರು ಹೆಂಗ್ ಹೊಂಟೆ ಆಗ್ತಾರೆ? ಅಲ್ಲ, ನಮ್ಮವರು ಅಂತ ಯಾರಾದ್ರೂ ಇರ್ಬೇಕಲ್ವಾ, ನೀನ್ ಎಲ್ಲಿ ಬೈದ್ ಬಿಡ್ತೀಯೋ ಅಂತ ಅವಳನ್ನ ಜೊತೆಲಿ ಕಳಿಸ್ದೆ. ಅಲ್ಲ, ನೀನ್ ಹೋಗೋದಲ್ವಾ ಅವ್ರ ಜೊತೆ? ಅಂದ್ರೂ ನೀನ್ ಬಂದಾಗ ಇಲ್ಲಿ ಯಾರಾದ್ರೂ ಇರ್ಬೇಕಲ್ವಾ, ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ನಾನ್ ಬಂದ್ರೆ ಯಾರಾದ್ರೂ ಯಾಕೆ ಇರ್ಬೇಕಿಲ್ಲಿ? ಬಹಳ ವಿಯರ್ಡ್ ಆಗಿದೆ, ಲಾಜಿಕ್ ಇಲ್ಲ ನೀನ್ ಹೇಳ್ತಾ ಇರೋದ್ರಲ್ಲಿ. ಹಾಗಲ್ಲ ಗೌತಮ್, ಹೇಗೂ ಭೂಮಿಕಾ ಟ್ಯಾಬ್ಲೆಟ್ಸ್ ತಗೋಬೇಕಿತ್ತಲ್ಲ, ಆನಂದ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಿತ್ತು, 2 ಕೆಲ್ಸನೂ ಆಗುತ್ತೆ ಅಂತ ಜೊತೆಲಿ ಹೋದ್ರು. ನಾನು ಭೂಮಿಕಾ ಅವ್ರಿಗೆ ಬೇಕಾಗಿರೋ ಮಾತ್ರ ಡ್ರೈವರ್ ಜೊತೆ ಕಳ್ಸಿದ್ನಲ್ಲ. ಅದು ಅವ್ರು ಬರಕ್ ಮುಂಚೆ ಇವ್ರು ಹೊರಟು ಬಿಟ್ಟಿದ್ರು. ನಾನು ಏನ್ ಮಾಡ್ಬೇಡಿ ಅಂತ ಹೇಳ್ತೀನೋ ಅದನ್ನೇ ಮಾಡ್ತಾರಲ್ಲ. ಏನ್ ಹೇಳೋದು? ಹಾ ಗೌತಮ್ ಅವರೇ, ಹೇಳಿ. ಭೂಮಿಕಾ, ನನ್ನ ಆಫೀಸ್ ಕೆಲಸ ಮುಗೀತು, ಇಲ್ಲೇ ಗೆಸ್ಟ್ ಹೌಸ್ಗೆ ಬಂದೆ. ನೀವು ಆನಂದ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿದ್ದೀರಾ ಅಂತ ಹೇಳಿದ್ಲು ಅಪರ್ಣ. ಹೇಗಿದ್ದಾನ ಅವನು? ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ? ಹಾ, ಹಾಸ್ಪಿಟಲ್ ಬಂದಿದೆ, ಇನ್ನೇನು ಬಂದ್ಬಿಡ್ತೀವಿ. ಸರಿ, ಬೇಗ ಬನ್ನಿ. ಸರಿ, ಓಕೆ, ಬಾಯ್. ಹುಡುಕ್ ಮುದಿ ಮುಂಡೆ ಮಗನ್ ಎಲ್ಲಿ ಅಂತ ಹುಡ್ಕೋದಪ್ಪ ನಾನು. ಎಲ್ಲಿ ಕುಡ್ಕೊಂಡು ಬಿದ್ದವನು ಏನೋ. ಯಾವುದಕ್ಕೂ ಈ ವಿಷಯನ ಪಂಕಜಿಗೆ ಹೇಳಿದ್ರೆ ಒಳ್ಳೇದು. ತಡಿ, ಫೋನ್ ಮಾಡ್ಬಿಡೋಣ. ಹಾಳಾದ ಮಾರು ಫೋನ್ ಅಟ್ಟಿಲೆ ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ, ಏನ್ ಮಾಡೋದು ಈಗ? ಸುಂದ್ರ ಇಲ್ಲ ಅವನೇ. ಇವನೇ ಏನ್ ದುಡ್ಡು ಇಟ್ಟಿಲ್ವಾ? ಸುಂದ್ರ. ಅದೇನ್ ಅರ್ಧಕ್ಕೆ ಕಟ್ ಮಾಡಿ. ನನ್ನ ಹೆಸರು ಸುಂದ್ರ ಅಲ್ಲ, ಸುರ ಸುಂದ್ರ. ನೀ ತಿಪ್ಪೆ ಸುಂದ್ರ. ನಿನ್ನ ಹೆಸರು ದೃಷ್ಟಿ ಆಗೋಯ್ತದೆ. ಖುಷಿ ಫೋನ್ ತಗ್ತಾ ಇಲ್ಲಿ. ಅವನ ನಂಬರು. ಈ ಹಾಳಾದ ಫೋನ್ ಆವಾಗ ಆಫ್ ಆಗೋಯ್ತದೆ ಅಂತ ಬರ್ದ್ ಮಡಿಕೊಂಡಿದ್ನಲ್ಲ. ಇಲ್ಲೇ ಅದೇ. ಈ ಮನುಷ್ಯನಿಗೆ ಡೈವರ್ಷನ್ ಬೇಕು, ಅದು ಯಾವುದೇ ರೂಪದಲ್ಲಿದ್ರು ಸರಿ, ಬಟ್ ಬೇಕೇ ಬೇಕು. ನನಗೆ ಎಣ್ಣೆ ಇದೆಯಲ್ಲ ಆತ. ಅಣ್ಣ, ನಿನಗದು ದಿನಾ ರೊಟೀನ್. ಡೈವರ್ಷನ್ ಅಲ್ಲ, ಅದು ಮೇನ್ ರೋಡ್. ಹೋಗ್ಲಿ ಬಿಡು ಸಿಸ್ಟರ್. ಸಿಸ್ಟರ್, ನಾವು ರೆಸಾರ್ಟಿಗೆ ಹೋಗಿದ್ವಲ್ಲ, ಎಷ್ಟು ಚೆನ್ನಾಗಿತ್ತಲ್ವಾ? ಬಾಡಿ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಯ್ತು, ಹೊಸ ಹುಮ್ಮಸ್ ಬಂತು. ಇಲ್ಲ ಅಂದ್ರೆ ಅದದೇ ಮನೆ, ಅದದೇ ಜೀವನ, ಅದದೇ ರೊಟೀನ್ ಆಗಿ ಜೀವನ ಬೇಜಾರಾಗಿ ಹೋಗುತ್ತೆ ಸಿಸ್ಟರ್. ಹಾಗಂತ ಡೈವರ್ಷನ್ನೇ ರೊಟೀನ್ ಆಗಿಬಿಟ್ರೆ ನಿನ್ನ ಥರ ಆಗ್ಬಿಡ್ತೀವಿ. ಅಲ್ಲಣ್ಣ, ಆಲ್ಕೋಹಾಲ್ ಒಳ್ಳೆ ನೀರು ಥರ ಕುಡಿತೀಯಾ? ಡ್ರಿಂಕ್ಸ್ ಕೂಡ ನೀರೇ ಅಲ್ವೇನಮ್ಮ? ಮುಕ್ಕಾಲು ಭಾಷೆ ನೀರು, ಸ್ವಲ್ಪ ಆಲ್ಕೋಹಾಲ್. ಬೇಸಿಗೆಯಲ್ಲಿ ಡ್ರಿಂಕ್ಸ್ ನೀರು ಕುಡಿದ ಹಾಗೆ ಅಷ್ಟೇ, ಬೇರೆ ಏನಿಲ್ಲ. ಯಾರು ಹೊತ್ತಲ್ಲಿ ಫೋನ್ ಮಾಡ್ಕೊಳ್ತಾರೆ. ಹಲೋ, ಪಂಕಜಂಗೆ ಫೋನ್ ಕೊಡು. ಹಲೋ, ಯಾರು? ನಾನು ಯಾವಾಳಾರ ಆಗಿರ್ಲಿ, ಅಲ್ಲಿ ಪಂಕಜಂಗೆ ಫೋನ್ ಕೊಡ್ಲಾ? ಪಂಕಜನ? ರಾಂಗ್ ನಂಬರ್. ಇವನ್ ಮಕ ಮುಚ್ಚ. ಅಣ್ಣ, ಏನ್ ಮಾಡ್ತಾ ಇದೀಯ? ಸಿಸ್ಟರ್, ಪಂಕಜ ನೀನೇ ಅಲ್ವಾ? ಅಯ್ಯೋ ಸಿಸ್ಟರ್, ಆ ನಂಜಮ್ಮ ಮುದುಕಿ ಫೋನ್ ಮಾಡಿರ್ಬೇಕು, ಕಟ್ ಮಾಡ್ಬಿಟ್ಟಲ್ಲ. ಹಲೋ ಹಲೋ ಪಂಕಜ, ನಾನು ಕಣೆ ನಂಜಿ ಮಾತಾಡ್ತಾ ಇರೋದು. ನಂಜಿ. ಗೊತ್ತಾಯ್ತು, ಏನ್ ವಿಷಯ? ನೋಡು, ಪಂಕಜ ಅನ್ನೋ ಹೆಸರನ್ನ ವಿಚಾರಿಸ್ಕೊಂಡು ನಿನ್ ಬಗ್ಗೆ ಕೇಳ್ಕೊಂಡು ಅದ್ಯಾರೋ ಇಬ್ರು ಬಂದವರಂತೆ ಊರ್ಗೆ. ಪಂಕಜ ಯಾರು ಅಂತ ಹುಡ್ಕೊಂಡು ಬಂದಿದಾರ? ಯಾರು? ಅದ್ಯಾರು ಅಂತ ಗೊತ್ತಿಲ್ಲ. ಒಬ್ಬ ಹೆಂಗ್ಸು, ಒಬ್ಬ ಗಂಡ್ಸಂತೆ. ನನಗೆ ಯಾರೋ ಬಂದು ಹೇಳಿದ್ರು, ಅದನ್ನ ನಿನ್ಗೆ ಹೇಳೋಣ ಅಂತ ಫೋನ್ ಮಾಡಿವ್ನಿ. ಯಾರಿರ್ಬೋದು? ನೀನೇನ್ ಬಾಯ್ ಬಿಟ್ಟಿಲ್ಲ ತಾನೆ? ಅವ್ರಿಗೆ ನಾನ್ ಸಿಕ್ಕಿಲ್ಲ.
ಅವರು ನನ್ನ ಗಂಡು ನೋಡಿಕೊಂಡು ಹೋಗವ್ರೆ. ಯಾಕೆ ಅಂದ್ರೆ ಈ ಊರಿಸ್ಯ ಇಲ್ಲ, ಅವನಿಗೆ ತಾನೇ ಗೊತ್ತಿರೋದು. ಅವನು ವಿಚಾರಿಸಿದ್ರೆ ಗೊತ್ತಾಯ್ತದೆ ಅಂತ ಹೋಗಿರ್ಬೈದು. ಮೊದಲೇ ಕುಡ್ದು ನನ್ನ ಮಗ ಕುಡ್ದು ಅಂಬ್ಲಲ್ಲಿ ಬಾಯಿಗೆ ಬಂದಿರೋದ್ನೆಲ್ಲ ಬೊಗಳ್ತಾ ಇರ್ತಾನೆ. ಅದೇ ಕಣೆ ನನಗೆ ಭಯ ಬಂದಿರೋದು. ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಇಸ್ಯ ಒಂದ್ಸರಿ ತಿಳಿಸ್ಬಿಡೋದು ಒಳ್ಳೇದು ಅಲ್ವೇ? ನೀನ್ ಮೊದಲು ನಿನ್ ಗಂಡನ್ನ ಹುಡ್ಕೋ, ಅವನ್ ಏನು ಬಾಯಿ ಬಿಡಿದರ ತರ ನೋಡ್ಕೋ. ನನ್ ಬಗ್ಗೆ ಯಾರಿಗೂ ಏನು ಗೊತ್ತಾಗಬಾರ್ದು ಅಷ್ಟೇ. ಎಲ್ಲಿ ಏನಾಗ್ಬಿಡತ್ತೆ ಅಂತ ನನಗೆ ಭಯ ಆಗ್ತಿದೆ. ಮೊದಲು ಹೋಗಿ ನಿನ್ ಗಂಡನ ಹುಡ್ಕೋ. ಆಯ್ತು ಆಯ್ತು, ನೀನೇನ್ ತಲೆ ಕೆಡಿಸ್ಕೋಬೇಡ. ನೋಡು, ಈ ಇಸ್ಯ ನೋಡ್ಕೊಳಕ್ಕೆ ಈ ನಂಜಿ ಇಲ್ವಾ? ದುಡ್ಡು ಖರ್ಚಾಯ್ತದೆ ಅಷ್ಟೇ. ಅದೆಲ್ಲ ನಾನು ನೋಡ್ಕೋತೀನಿ. ಮೊದಲು ಹೇಳಿದಷ್ಟು ಮಾಡು. ನಾನು ಹೇಳಿದಷ್ಟು ಹೋಗಿ ಮಾಡು ಮೊದಲು. ಆಯ್ತಾಯ್ತು, ಈಗಲೇ ಒಂಟೆ ನೋಡಿ. ಸಿಸ್ಟರ್ ಏನಂತೆ? ನನ್ನ ನೋಡ್ಕೊಂಡು ಯಾರೋ ಇಬ್ರು ಕನಕದುರ್ಗಕ್ಕೆ ಹೋಗಿದಾರಂತೆ. ಅಲ್ಲ ಸಿಸ್ಟರ್, ನಿನ್ನನ್ನು ನೋಡ್ಕೊಂಡು ಅಲ್ಲಿ ತನಕ ಹೋಗಿದಾರಂತ ಅಂತ ಕುತೂಹಲ ಯಾರಿಗೆ ಸಿಸ್ಟರ್? ನನಗೂ ಅದೇ ಗೊತ್ತಾಗ್ತಾ ಇಲ್ಲಣ್ಣ. ಎಷ್ಟು ವರ್ಷ ಇಲ್ದಿದ್ದು ಈಗ ಬಂದು ನಮ್ಮನ್ನು ಕಾಡ್ತಿದಾರಲ್ಲ. ಏನಾಯ್ತಮ್ಮ? ಏನಾಗ್ತಿದೆ? ಲಚ್ಚಿ, ಹೋಗು, ಬೇಗ ಹೋಗಿ ಸೃಜನ ಅವ್ರನ್ನ ಕರ್ಕೊಂಬ ಹೋಗು. ನೋಡು, ನಾನು ಇಲ್ಲೇ ಇದ್ದೀನಿ. ಯಾಕೆ ಪುಟ್ಟ? ಏನಾಯ್ತು ಅಜ್ಜಿಗೆ? ಏನಾಯ್ತು ಪುಟ್ಟಿ ಅಜ್ಜಿಗೆ? ಏನಾಯ್ತು ಮೇಡಮ್, ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ ಸುಜನ್ ಅವ್ರೆ. ಇದ್ದಕ್ಕಿದ್ದಾಗೆ ಈಗ ಆಡ್ತಿದ್ದಾಳೆ. ಉಸಿರಾಡಕ್ ತೊಂದರೆ ಆಗ್ತಿದೆ ಅನ್ಸುತ್ತೆ. ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೊಬಿಡಿ, ನಾನು ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ ರೀ. ಏನಾಯ್ತು ಡಾಕ್ಟರ್? ಏನಾಯ್ತು ಅಂತ ಗೊತ್ತಿಲ್ಲ, ಒಂಥರ ವಿಚಿತ್ರವಾಗಿ ಉಸಿರಾಡ್ತಿದ್ದಾರೆ. ಡಾಕ್ಟರ್, ಯಾಕೆ ಹಿಂಗಾಯ್ತು? ಏನೂ ಆಗಿಲ್ಲ, ನಿದ್ರೆಯಲ್ಲಿ ಬೆಚ್ಚಿಬಿಟ್ಟಿದ್ದಾರೆ. ಏನು ಹೇಳ್ಕೊಳಕ್ ಆಗಲ್ಲ ಅಲ್ವಾ, ಸೊ ಅದಕ್ಕೆ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಾನು ಮಾತ್ರೆ ಕೊಟ್ಟಿದ್ದೀನಿ, ಅವ್ರು ಆರಾಮಾಗಿ ಮಲ್ಕೊಳ್ಳಿ. ನೀವು ರಿಲ್ಯಾಕ್ಸ್ ಮಾಡಿ, ಡೋಂಟ್ ವರಿ. ಯಾಕೆ ಮೇಡಮ್ ಅಳ್ತಿದ್ದೀರಾ? ಇವಾಗ ಅಮ್ಮ ಆರಾಮಾಗಿ ಮಲಗಿದಾರಲ್ಲ, ಮತ್ತೆ ಯಾಕೆ ಅಳ್ತಿರೋದು? ಥ್ಯಾಂಕ್ಸ್ ಸುರ್ಜನ್ ಅವ್ರೆ, ತುಂಬಾನೇ ಥ್ಯಾಂಕ್ಸ್. ಥ್ಯಾಂಕ್ಸಾ? ಏನಕ್ಕೆ ಮೇಡಮ್? ನೀವಿಲ್ಲ ಅಂದಿದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ ನನಗೆ. ನಿಮ್ಮಿಂದ ತುಂಬಾನೇ ಸಹಾಯ ಆಗ್ತಿದೆ. ನಾವಿಲ್ಲಿ ಬಂದಿರೋದಕ್ಕೆ ನೀವು ನಮ್ಮ ಜೊತೆ ಇಲ್ಲೇ ಇದ್ದು ಹಗಲು ರಾತ್ರಿ ಕಷ್ಟ ಪಡೋ ಹಾಗಾಗಿದೆ. ಥ್ಯಾಂಕ್ಸ್. ಅಯ್ಯೋ ಮೇಡಮ್, ಥ್ಯಾಂಕ್ಸ್ ಅಲ್ಲ, ಯಾಕೆ? ನನ್ನ ಮೇಲೆ ನಿಮ್ಮ ಋಣನೇ ಜಾಸ್ತಿ ಇದೆ. ನಿಮ್ಮ ಅಣ್ಣ ಆಗಲಿ ಅತ್ತಿಗೆ ಆಗಲಿ ಅವರೆಲ್ಲ ಮಾಡಿರೋ ಸಹಾಯ ಏನು ಚಿಕ್ಕದಾ? ಅದು ಅಲ್ಲದೆ ನೀವು ನನ್ನ ಹಳೆ ಫ್ರೆಂಡು. ನಾನು ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಮೇಡಮ್? ಬಟ್ ಏನೇ ಹೇಳಿ ಮೇಡಮ್, ನೀವು ತುಂಬಾ ಗ್ರೇಟು. ಇಷ್ಟು ವರ್ಷದಿಂದ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ, ಇಲ್ಲ ನೆಗ್ಲೆಕ್ಟ್ ಮಾಡಿ ಕೈ ಚೆಲ್ದೇನೆ ಅಮ್ಮನ್ನ ತುಂಬ ಹುಷಾರಾಗಿ ನೋಡ್ಕೋತಿದ್ದೀರಾ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಿಮ್ಮ ಇಷ್ಟು ವರ್ಷಗಳನ್ನ ಮಗುನ ಮತ್ತು ಅಮ್ಮನ ನೋಡ್ಕೊಳ್ಳೋಕ್ಕೆ ಕಳೆದ್ಬಿಟ್ಟಿದ್ದೀರಾ. ಒಂದು ದಿನನೂ ನೀವು ನಿಮಗೋಸ್ಕರ ಬದುಕೇ ಇಲ್ಲ ಅನಿಸುತ್ತೆ. ನೀವು ನಿಜವಾಗ್ಲೂ ಗ್ರೇಟ್ ಮೇಡಮ್. ನಿಮ್ಮನ್ನು ನೋಡ್ತಿದ್ರೆ ಮನಸಲ್ಲೇ ಸಲ್ಯೂಟ್ ಹೊಡಿಬೇಕು ಅನಿಸುತ್ತೆ. ನೀವು ಹೆಣ್ಮಕ್ಳುಗಳೇ ಹಾಗೆ ಮೇಡಮ್, ನಮಗಿಂತ ಜಾಸ್ತಿ ಸೆಂಟಿಮೆಂಟ್ ಇರ್ತೀರಾ. ಒಂದು ಲೆಕ್ಕದಲ್ಲಿ ನಮಗಿಂತ ಜಾಸ್ತಿ ಒಳ್ಳೆಯವ್ರಂದ್ರೂ ತಪ್ಪಿಲ್ಲ ಮೇಡಮ್. ಸಾರಿ ಮೇಡಮ್, ಫ್ಲೋಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಅನಿಸುತ್ತೆ. ನಿಮ್ಗೇನಾದರೂ ಬೇಕಿದ್ರೆ ಕಾಲ್ ಮಾಡಿ ಮೇಡಮ್, ನಾನು ಇಲ್ಲೇ ಇರ್ತೀನಿ. ಈ ಸೃಜನ್ ಅವ್ರು ಎಷ್ಟು ಒಳ್ಳೆಯವರು. ನಾನು ಇವ್ರನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ. ನನ್ನ ಬುದ್ಧಿನೇ ಸರಿ ಇಲ್ಲ. ಛೇ.
ಆದವನು ಎಲ್ಲೋದ್ನಪ್ಪ? ಇಲ್ಲೂ ಇಲ್ವಲ್ಲ. ಲೋ ಕೆಂಪ, ನನ್ನ ಗಂಡ ಹೆಂಗ್ಟು ನೋಡ್ದ? ಇಲ್ಲಿಗೆ ಬಂದಿಲ್ಲ ಅವನು. ಇನ್ನೆಲ್ ಹೋದ? ಆ ಮಂಜುನಾಥ ಬಾರ್ ಹತ್ರ ಹೋಗಿರ್ಬೇಕು ನೋಡು. ಅದೆಲ್ಲದ್ಲ? ಹಿಂಗೋಗಿ ಲೆಫ್ಟ್ ಹೋಗು. ಬಾಯಿ ಒಣಗೈತೆ. ಯಾವ ಆಯ್ತದೆ? ಏನ್ ಬೇಕು ಕೊಡಪ್ಪ? ಅವ್ರೇನ್ ತಗೋತಾರ ನಂಗೆ ಗೊತ್ತಾ ಸರ್? ಗೊತ್ತಾ? ತಗೊಂಬನ್ನಿ ಮತ್ತೆ. ನಿಮಗೆ ಪ್ರೇಮ್. ಓಹ್ ಓಹ್, ಇದು ಬೇರೆ ಇದೆಯೋ? ಅದು ಇದ್ಮೇಲೆ ಇದು ಇರಲೇಬೇಕು. ನಿಮಗೆ ಅಭ್ಯಾಸ ಇಲ್ವೋ? ಇಲ್ಲ, ನನಗೆ ಹೊಗೆ ಹಾಕೋ ಅಭ್ಯಾಸ ಇಲ್ಲ. ಬನ್ನಿ. ಇಲ್ಲಿ ಒಬ್ಬರೇ ಬಂದಿದ್ದೀರಾ? ಆನಂದ ಇಲ್ಲಿ? ಅವ್ರೇನೋ ಕೆಲಸ ಇದೆ ಅಂತ ಹೇಳಿ ಹೋದ್ರು. ಏನು ಕೆಲಸ? ಆಫೀಸ್ ಕೆಲಸ ನಾನೇ ಮುಗಿಸ್ಕೊಂಬಂದಲ್ಲ. ಅದು ಅಲ್ಲದೆ ಬೆಳಗ್ಗೆ ಏನೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಪ್ರಾಣನೇ ಹೋಗ್ಬಿಡುತ್ತೆ ಅನ್ನೋ ಥರ ಆಡ್ತಾ ಇದ್ದ. ಈಗ ಡಾಕ್ಟರ್ ನೋಡಿದ ತಕ್ಷಣ ಚಿಗಿದ್ಕೊಂಬಿಟ್ಟ. ಅಂತ ಕೆಲಸ ಏನಂತೆ? ಏನೋ ಗೊತ್ತಿಲ್ಲಪ್ಪ, ಪರ್ಸನಲ್ ಕೆಲಸ ಅಂತ ಹೇಳಿದ್ರು. ನಾನು ಏನು ಅಂತ ಕೇಳಕ್ ಹೋಗ್ಲಿಲ್ಲ. ಇನ್ನೇನು ಬಂದ್ಬಿಡ್ತಾರೆ. ನೀವೇನು ಇಷ್ಟು ಬೇಗ ಬಂದ್ಬಿಟ್ರಿ ಆಫೀಸಿಂದ? ನಿಮ್ ಕೆಲಸ ಅಷ್ಟು ಬೇಗ ಮುಗ್ದೋಯ್ತಾ? ಅದು ಏನಂತ ದೊಡ್ಡ ಕೆಲಸ ಅಲ್ಲ ರೀ. ಇಲ್ಲಿಗೆ ಬರೋ ಅವಶ್ಯಕತೆ ಏನಿರಲಿಲ್ಲ, ಅಲ್ಲಿಂದಾನೇ ಮಾಡ್ಬೋದಾಗಿತ್ತು. ಒಂದು ಸಣ್ಣ ಸಿಗ್ನೇಚರ್ ಅಷ್ಟೇ. ಅದಕ್ಕೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ನಾವಿಬ್ರು ಇಲ್ಲಿಗೆ ಬರಲೇಬೇಕು, ಇಲ್ಲದೇ ಪ್ರಾಬ್ಲಮೇ ಸಾಲ್ವ್ ಆಗಲ್ಲ ಅಂತ ಏನೇನೋ ಹೇಳ್ಬಿಟ್ಟ. ಹೋಗ್ಲಿ ಬಿಡಿ, ಇಲ್ಲಿಗೆ ಬಂದಿದ್ದು ಒಂಥರ ಒಳ್ಳೇದಾಯ್ತು. ನಾನು ಇಲ್ಲಿಗೆ ಬಂದು ಭಾಳ ವರ್ಷ ಆಗಿತ್ತು. ಏನೋ ನಿಮ್ಗಳ ಜೊತೆ ಒಂದು ಸಣ್ಣ ಪಿಕ್ನಿಕ್ ಆದಂಗೆ ಆಯ್ತು. ಸರಿ, ಬಂದ್ ಕೆಲಸ ಆಯಿತು, ಇನ್ನು ವಾಪಸ್ ಹೊರಡೋಣ. ಇಷ್ಟು ಬೇಗನಾ? ಅಲ್ಲ, ಇಷ್ಟು ದೂರ ಬಂದಿದ್ದೀವಿ, ಒಂದೆರಡು ದಿನ ಇದ್ದು ಹೋಗ್ಬೇಕಲ್ವಾ? ಒಂದೆರಡು ದಿನ ಇದ್ದು ಹೋಗೋಣ. ನನಗೆ ಈ ಜಾಗ ತುಂಬಾ ಇಷ್ಟ ಆಯಿತು. ಪ್ಲೀಸ್. ಇರ್ಬೋದಾಗಿತ್ತು, ಬಟ್ ಏನು ಗೊತ್ತಾ ಭೂಮಿಕಾ, ನಾನು ಹೈದ್ರಾಬಾದಿಂದ ವಾಪಸ್ ಬಂದ ಮೇಲೆ ಸ್ಟ್ರೈಟಾಗಿ ಇಲ್ಲಿಗೆ ಬಂದಿದ್ದೀನಿ. ಆಫೀಸಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ ನನಗೆ. ಮೀಟಿಂಗ್ಗಳೆಲ್ಲ ಮಾಡಬೇಕಾಗಿದೆ, ಸೊ ಹೋಗಲೇಬೇಕು. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಆನಂದ್ ಅವ್ರು ಹೋಗಿರೋ ಕೆಲಸ ಪೂರ್ತಿ ಆಗುತ್ತೋ ಇಲ್ವೋ? ಇವ್ರು ಬೇರೆ ಹೋಗೋಣ ಅಂತಿದ್ದಾರೆ. ಏನು ಮಾಡೋದೇ ಅರ್ಥ ಆಗ್ತಿಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೇಜಾರಾಯ್ತಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇನ್ನೊಂದ್ಸತಿ ಬರೋಣ. ಭೂಮಿಕಾ, ಆನಂದ್ ಎಲ್ಲಿ? ಏನಾಯ್ತು? ಹೋಗಿದ್ ಕೆಲಸ ಮುಗೀತಾ? ಇಲ್ಲ, ಆನಂದ್ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಕೆಲಸ ಆಯ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸರಿ, ಆದರೆ ಡುಮ್ಮ ನೋಡಿದ್ರೆ ಈಗ ಹೊರಡಬೇಕು ಅಂತಿದ್ದಾನೆ. ಏನು ಮಾಡೋದು ಅದೇ ಗೊತ್ತಾಗ್ತಿಲ್ಲ. ಇದೇನಿದು? ಯಾವ್ರಿಗೆ? ಓ, ಎತ್ತಿ ಶಿವ ಇವ ಘಾಟು. ಆರೋಗಿರೋ ಬೀಡಿನಲ್ಲಿ ಹೊಗೆ ಬಿಡ್ತಾವ್ರೆ ಅಂದ್ರೆ ಟೈಟ್ ಆಗವ್ರೆ ಅಂತಾನೆ ಅರ್ಥ. ಏನಂದ್ರಿ? ಏನಿಲ್ಲ, ಸಕ್ಕತ್ತಾಗಿ ಹೊಗೆ ಬಿಡ್ತೀರ ಅಣ್ಣ. ಹಳೆ ಇಂಜಿನ್ ಅಲ್ವೇ? ನಿಮ್ಮ ಇಂಜಿನ್ ಇಲ್ಲೇ ನಿಂತಿದೆ. ನಮ್ದು ಹೊಸ ಇಂಜಿನ್, ಸ್ವಲ್ಪ ಸ್ಲೋ, ಕೆಪಾಸಿಟಿ ಕಮ್ಮಿ. ತಗೊಳ್ಳಿ. ಒಂದ್ ನಿಮಿಷ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಹೇಳಿ. ಹೇಳ್ತೀನ? ಎಲ್ಲಿದ್ಯಾ ಆನಂದ್? ಅದೇ ಹೇಳಿದ್ನಲ್ಲ, ಒಬ್ಬರನ್ನ ಹುಡುಕ್ತಾ ಇದ್ದೀನಿ. ಅವ್ರು ಸಿಕ್ಕಿದ ತಕ್ಷಣ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅಂತ. ಅವ್ರು ಸಿಕ್ಕಿದ್ದಾರೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡು, ಎಲ್ಲಿದ್ರು ಏನೇ ಕೆಲಸ ಮಾಡ್ತಿದ್ರು ಬೇಗ ಮುಗಿಸ್ಕೊಂಬ. ಸರಿ ಸರಿ, ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಬೇಗ. ಅಣ್ಣ, ಒಂದು ಕಾಲಿತ್ತು, ಮುಗಿಸ್ಕೊಂಬಂದೆ. ಕೋಳಿ ಕಾಲ, ಬೇಕೆ ಕಾಲ? ಅಣ್ಣ, ಕಾಲು.
ಒಳ್ಳೆ ತಮಾಷೆ ಮಾಡ್ತೀರಾ? ಅದ್ ಸರಿ, ಈಗ ನಿಮ್ಗೆ ವಯಸ್ಸೆಷ್ಟು? ಅಲ್ಲ, ಇಷ್ಟೊಂದು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದಾರಲ್ಲ, ಅದಕ್ಕೆ ಕೇಳಿದೆ. 73 ಓಡ್ತಾ ಐತೆ. 72 ಮುಗಿದು 73 ಓಡ್ತಾ ಇದ್ಯಾ? ಅಯ್ಯೋ, ನೋಡಕ್ಕೆ 50, 60 ಅನ್ಕೊಂಡ್ಬಿಟ್ಟೆ ಅಣ್ಣ. ಏನಂದ್ರೆ ಕೂದಲು ಸ್ವಲ್ಪ ಉದ್ರಿದೆ ಅಷ್ಟೇನೆ. ನೀವು ಒಳಗೆ ಹಾಕೋತಿರಲ್ಲ ಎಣ್ಣೆ, ಹಂಗೆ ಇಲ್ಲಿಗೂ ಹಾಕೊಂಡಿದ್ರೆ ಕೂದಲು ಇರ್ತಾ ಇತ್ತಲ್ವಾ? ನಮ್ಮ ನಂಜೆ ಅವಾಗ ಅವಾಗ ಹಾಕ್ತಾ ಇದ್ದಾಳೆ. ಅದಕ್ಕೆ ಈಗ ಹೋಗಿದೆ. ಸರಿ ಅಣ್ಣ, ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇದೇ ಊರಲ್ಲ ಅಣ್ಣ? ಹುಟ್ಟಿದ್ದು ಇದೇ ಊರು, ಬೆಳೆದದ್ದು ಇದೇ ಊರು, ಸಾಯೋದು ಇದೇ ಊರು. ಹಂಗಿದ್ಮೇಲೆ ಈ ಊರಿನ ಪರಿಚಯ ತುಂಬಾ ಚೆನ್ನಾಗೇ ಇರುತ್ತೆ. ಈ ಊರಿನವ್ರ ಬಗ್ಗೆ ಮಾಹಿತಿ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ನಿ? ಏನ್ ಗೊತ್ತಿಲ್ಲ ಕೇಳು, ಎಲ್ಲ ಗೊತ್ತು. ನಾನೊಂಥರ ಇದು 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 ಇದಿದ್ದ ಹಾಗೆ. ಯಾವ್ದಿದ್ದಂಗೆ? ಅದೇ ಇದು ಅದು. ಓ, ಅದ ಸರಿ ಸರಿ. ಆಮೇಲೆ ಈ ಊರಲ್ಲಿ ಇದು ಪಾರ್ವತಮ್ಮ ಅಂತ ಏನೋ ಇದ್ರಲ್ಲ, ಅವ್ರ ಬಗ್ಗೆ ಗೊತ್ತಣ್ಣ ನಿಮ್ಗೆ? ಪಾರ್ವತಮ್ಮ ಆ ಹೆಸರು ಯಾರು ಇಲ್ವಲ್ಲ? ಸರಿಯಾಗಿ ಸ್ವಲ್ಪ ಯೋಚನೆ ಮಾಡೋಣ. ಯಾರು ಇದ್ರಲ್ವಾ ಪಾರ್ವತಮ್ಮ ಅಂತ? ಹೇಳಿಲ್ವಾ ಆ ಹೆಸರು ಯಾರು ಇಲ್ಲ ಅಂತ? ಇರ್ಬೋದು. ನಾನೇ ಮೋಸ್ಟ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ಪಾರ್ವತಮ್ಮನ ಪಾರಿಜಾತನ, ಪದ್ಮನ ಪಂಕಜನ. ಪಂಕಜ. ಓ, ಪಂಕಜನ ಚೆನ್ನಾಗಿ ಗೊತ್ತು. ಅವಳ ಜಾತಕ ನನ್ನ ಕೈಯಲ್ಲಿದೆ. ಆನಂದ್ ಅವರು ಎಷ್ಟೊತ್ತಾದರೂ ಫೋನ್ ಮಾಡಿಲ್ವಲ್ಲ? ಅಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನೇ ಫೋನ್ ಮಾಡ್ಬಿಡ್ಲಾ? ಅರೆ, ಆನಂದ್ ಅವ್ರು ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ. ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ನೀವು ಆರಾಮಾಗಿರಿ. ಓಕೆ. ಅರೆ, ಬಂದ್ರ? ತೋಡಿ ಏನಿದು? ತೆಗೆದು ನೋಡಿ. ಸೀರೆ ಪ್ರೀತಿಯಿಂದ ನಿಮಗೋಸ್ಕರ ಅಂತ ತಂದೆ. ಚೆನ್ನಾಗಿದೆ, ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ವೆಲ್ಕಮ್. ಈಗ ಇದನ್ನು ಉಟ್ಕೊಳ್ಳಿ, ಹೇಗೆ ಕಾಣುತ್ತೆ ಅಂತ ನಾನು ನೋಡ್ಬೇಕು. ಈಗಲಾ? ಹೌದು. ಬೇಡ ಸ್ಪೆಷಲ್ ಒಕೇಶನ್ ಬರಲಿ, ಆಗ ಉಟ್ಕೋತೀನಿ. ಆಗಿ ಸೀರೆಗೆ ಮರ್ಯಾದೆ ಇರುತ್ತೆ. ಪ್ಲೀಸ್ ಹಾಗೆಲ್ಲ ಆಗಲ್ಲ. ಈಗ ನೀವು ಈ ಸೀರೆನಲ್ಲಿ ಹೇಗೆ ಕಾಣಿಸ್ತೀರಾ ಅಂತ ನಾನು ನೋಡಬೇಕು. ಈಗಲೇ ಉಟ್ಕೊಳ್ಳಿ. ಸರಿ, ಓಕೆ. ನಿಮ್ಮ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ, ಉಟ್ಕೋತೀನಿ. ಥ್ಯಾಂಕ್ ಯು. ಸೊ ಹೇಗೆ ಕಾಣಿಸ್ತಿದ್ದೀನಿ? ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಈ ಕಲರು ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಹೌದಾ? ನೆರಿಗೆ ಸ್ವಲ್ಪ ಸರಿ ಹೋಗ್ಬೋದಾಗಿತ್ತು. ಹೌದಲ್ಲ? ನೀವು ಬುಕ್ಬೇಡಿ, ನಾನೇ ಸರಿ ಮಾಡ್ತೀನಿ. ನೀವಾ? ಅಲ್ಲ, ಅಲ್ಲನೂ ಇಲ್ಲ, ಬೆಲ್ಲ ಸರಿ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.